ಇದೇನಕ್ಕ ಹೀಗ್ ಮಾತಾಡ್ತಿದ್ದೀರಾ? ನಾನ್ ಎಲ್ರಿಗಿಂತ ಹೆಚ್ಚು ನಿಮ್ಮನ್ನೇ ಪ್ರೀತಿಸೋದು, ಹಾಗಾಗಿ ಎಲ್ರಿಗಿಂತ ಮೊದ್ಲು ನಿಮ್ಗೆ ಲಾಡು ತಿನ್ಸೋದು ಅಕ್ಕ. ಹಾ ಏನಾಯ್ತು? ನೀವ್ಯಾಕೆ ಹೀಗೆ ಹೇಳ್ತಿದ್ದೀರಾ? ಹೇಳಿದ್ ನಾನಿಷ್ಟ ಅಂತ ತಿನ್ಸಿದ್ ಮಾತ್ರ ಅವಳಿಗೆ. ಆಹಾ ಗೋವಿಂದ, ಗಮನ ಎಲ್ಲೋ ಇದೆ, ಮನಸ್ಸಿನೆಲ್ಲೋ ಇದೆ. ಅಳ್ಬೇಡ ಶಾರದಾ, ಸುಮ್ನೆ ಇರು. ನನಗ್ ಮುಂಚೆನೆ ಗೊತ್ತಿತ್ತು ನಿನ್ ತಮ್ಮ ಹೀಗೆ ಮಾಡ್ತಾನೆ ಅಂತ. ಇವನು ನೋಡೋದಕ್ ಮಾತ್ರ ಮುಗ್ಧ, ಆದ್ರೆ ಊಸ್ರು ಒಳ್ಳಿ ಇವನು. ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಇವ್ ನನ್ ತಮ್ಮ ಅಲ್ಲ, ನನ್ಗೆ ನೋವು ಮಾಡಿದ. ಹೌದು, ನನ್ ಮನ್ಸಿಗೆ ನೋವು ಮಾಡಿದ್ಯಾ ನೀನು. ಸರಿಯಾಗಿ ಹೇಳ್ತಿದ್ಯಾ. ಶಾರದಾ, ನೀನ್ ಅಳದೇ ಇದ್ರೆ ಸ್ವಲ್ಪ ಚೆನ್ನಾಗಾದ್ರು ಅಳು. ನಾನ್ ಅಳ್ತೀನಲ್ಲ ಹಾಗೆ. ಅರೆ ಗುರುಗಳೇ, ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಗುರುಗಳೇ, ಎಲ್ಲಿ ಹೋಗುತ್ತಿದ್ದೀರಿ? ಬಾಯಿ ಮುಚ್ಚಿ. ಗುರುಗಳೇ ಎಂದು ಸದಾ ಅಳುತ್ತಲೇ ಇರುತ್ತೀರಿ. ಬೇಗ ನಡೀರಿ, ನಾವು ನಿಲ್ಲುವುದಿಲ್ಲ. ಅಯ್ಯೋ ಗುರುಗಳೇ, ಪಂಡಿತ್ ರಾಮಕೃಷ್ಣರ ಮನೆ ಇದಲ್ಲ, ಇದು ಕೊತ್ವಾಲರ ಮನೆ. ಅಯ್ಯೋ ಗುರುಗಳೇ, ಅಯ್ಯೋ. ಎಲ್ಲಿ ಅಡಗಿ ಕುಳಿತಿರುವೆ? ದುಷ್ಟ, ನಾಚಿಕೆ ಇಲ್ಲದವ, ಕಪಟಿ! ನಿನಗೆಷ್ಟು ಧೈರ್ಯ ನನ್ನ ಚಿಕ್ಕ ಪ್ರೀತಿಯ ಮುಗ್ಧಳಾದ ತಂಗಿಯನ್ನು ಪ್ರೀತಿಸಲು? ಅಯ್ಯೋ ಗುರುಗಳೇ, ಏನು ಹೇಳುತ್ತೀರಿ ನೀವು? ಮಧ್ಯದಲ್ಲಿ ಮಾತನಾಡಬೇಡ ನೀನು. ನನಗೇಕೆ ನಾಲ್ಕು ಹಾಕಿ ಕಾಣಿಸುತ್ತಿದೆ? ಇಲ್ಲಿ ಮಾತನಾಡಬೇಕೆ, ಅಲ್ಲಿ ಮಾತನಾಡಬೇಕೆ, ಎಲ್ಲಿ ಮಾತನಾಡಬೇಕು? ಎಲ್ಲೇ ಇದ್ದರೂ ಸುಮ್ಮನಿರಿ, ಮಧ್ಯದಲ್ಲಿ ಮಾತನಾಡಬೇಡಿ. ನಿಮ್ಮ ಕುಟುಂಬದ ಮುಂದೆ ನನ್ನನ್ನು ಸತ್ಯವನ್ನು ಹೇಳಲು ಬಿಡಿ. ನಿಮ್ಮ ಧರ್ಮ ಪತ್ನಿಗೂ ತಿಳಿಯಲಿ. ಆಕೆ ತಿಳಿದುಕೊಂಡಿರುವಂತೆ ಆಕೆಯ ಪತಿ ಶ್ರೀರಾಮಚಂದ್ರನಲ್ಲ, ಬದಲಾಗಿ ಕೃಷ್ಣನೆಂದು ಕರೆಯಿರಿ ಅವರನ್ನು. ನಿಮ್ಮ ನಡವಳಿಕೆ ಸರಿಯಿಲ್ಲವೆಂದು ಆಕೆಗೂ ತಿಳಿಯಲಿ. ಮನಸ್ಸಿಗೆ ಬಂದಂತೆ ಆಡುತ್ತೀರಿ ನೀವು. ಏನು ಹೇಳುತ್ತೀರಿ ಗುರುಗಳೇ? ಅಯ್ಯೋ, ಎಂತಹ ಮನುಷ್ಯ ನೀನು! ನಿನ್ನ ಮನಸ್ಸಿನ ಮೂಲೆಗಳಲ್ಲೂ ಕೆಟ್ಟ ಯೋಚನೆಗಳೇ ತುಂಬಿ ತುಳುಕಾಡುತ್ತಿವೆ. ಛೀ! ಪತ್ನಿ ಇದ್ದರೂ ಪರಸ್ತ್ರೀಯ ಮೇಲೆ ಕಣ್ಣು ಹಾಕುತ್ತೀಯಾ? ಅಯ್ಯೋ ಗುರುಗಳೇ, ಇದೇನು ಹೇಳುತ್ತೀರಿ? ನನ್ನ ಹೆಂಡತಿ ಮನೆಯಲ್ಲೇ ಇದ್ದಾಳೆ. ಅವಳಿದ್ದರೂ ಪರಸ್ತ್ರೀಯ ಮೇಲೆ ಮನಸ್ಸು ಬರುತ್ತದೆಯೇ ನಿನಗೆ? ಗುರುಗಳೇ, ನೀವು ನನ್ನನ್ನು ಹೊಡೆಸುವಿರಿ. ನಿನ್ನಂತಹ ವ್ಯಕ್ತಿಯನ್ನು ಮನೆಯಿಂದ ಒದ್ದು ಮನೆಯಿಂದ ಓಡಿಸಬೇಕು, ಊರಿಂದಲೇ ಆಚೆ ಹಾಕಬೇಕು. ಇದೇನಿದು? ನಮಗೇಕೆ ನಾಲ್ಕು ವಿಚಿತ್ರ ಪ್ರಾಣಿಗಳು ಕಾಣುತ್ತಿವೆ? ಯಾಕಂದ್ರೆ ಗುರುಗಳೇ, ನಾವು ಪಂಡಿತ ರಾಮಕೃಷ್ಣರ ಮನೆಯಲ್ಲಿಲ್ಲ, ನಾವಿರೋದು ಕೊತ್ವಾಲರ ಮನೆಯಲ್ಲಿ. ಅದು ಅವರ ಧರ್ಮ ಪತ್ನಿ. ಇದೇನು ಮಾಡಿದೆವು ನಾವು? ನೀವು ಬೇರೆಯವರ ಮನೆಯಲ್ಲಿ ಬೆಂಕಿ ಹಚ್ಚಿದ್ದೀರಿ, ಕೊತ್ವಾಲರನ್ನು ಸಿಕ್ಕಿ ಹಾಕಿಸಿದ್ದೀರಿ. ನಿನ್ ತಮ್ಮ ಹೀಗೆ ಮಾಡ್ತಾನೆ ಅಂತ ನನಗ್ ಮೊದ್ಲಿಂದಾನೇ ಗೊತ್ತಿತ್ತು ಶಾರದಾ. ನಿನ್ ಮುಂದೆ ನಿನ್ ಮಾತು ಕೇಳಲ್ಲ ಶಾರದಾ. ಅಪ್ಪ, ಬೆಂಕಿಲಿ ಇನ್ನೂ ತುಪ್ಪ ಹಾಕ್ಬೇಡಿ, ಆಮೇಲೆ ಆ ಬೆಂಕಿ ನಿಮ್ಗೆ ತಿರ್ವಿ ಹಾಕುತ್ತೆ. ಈಗ ಜವಾಬ್ದಾರಿ ನಿರ್ವಹಿಸೋದು ಇದೇನಾ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಕರ್ತವ್ಯ ಹೀಗ ನಿಭಾಯಿಸೋದು. ನೀನು ನನ್ನ ಮೇಲೆ ಏಕೆ ಕುಪಿತಗೊಳ್ಳುತ್ತಿರುವೆ? ಯಾವಾಗ ನೋಡಿದ್ರು ಆಸ್ಥಾನ ಅಂತ ಇರ್ತೀರಾ. ಕುಟುಂಬದ ಬಗ್ಗೆ ಚಿಂತೆನೇ ಇಲ್ಲ. ಎತ್ಕೊಳ್ಳಿ. ಏನು? ಮನೆ ಜವಾಬ್ದಾರಿ ಎತ್ಕೊಳ್ಳಿ. ನಿಮ್ ಕರ್ತವ್ಯ ಪೂರ್ತಿ ಮಾಡಿ ಮೊದಲು ಇದನ್ನೆಲ್ಲ ನಿಭಾಯಿಸಿ. ಕುಟುಂಬದ ಬಗ್ಗೆ ನಿಂಗೆ ಚಿಂತೆನೇ ಇಲ್ಲ. ಒಂದಿನ ನೀನ್ ಆಸ್ಥಾನಕ್ಕೆ ಹೋಗದೆ ಮನೇನ ನೋಡ್ಕೊಂಡ್ರೆ ನಿಂಗೆ ಏನಾಗ್ಬಿಡುತ್ತೆ? ಇದನ್ನೇ ನಾನು ಬೆಳಗ್ಗೆ ಹೇಳುತ್ತಿದ್ದೆ. ಹೇಳಿದ್ದನ್ನ ಯಾಕೆ ಮಾಡಲ್ಲ ನೀವು? ಅದನ್ನೇ ಮಾಡಲು ಬೇಗ ಬಂದಿರುವೆ. ಮತ್ ರಜೆ ಯಾಕೆ ತಗೊಳ್ಳಿಲ್ಲ? ಅದನ್ನ ತಗೊಳ್ಳೋದಕ್ಕೆ ಹೋಗಿದ್ದೆ. ಬೇಡ, ಮಾತಾಡ್ಬೇಡ, ಮಾಡು ಅದನ್ನ. ಆದ್ರೆ ನೀವಿಬ್ರು ಮಾಡೋದಕ್ಕೆ ಎಲ್ಲಿ ಬಿಡ್ತಿದ್ದೀರಾ? ತುಂಬಾ ಆಯ್ತು ಕರ್ತವ್ಯದಿಂದ ತಪ್ಪಿಸ್ಕೊಳ್ಳೋದು. ಈಗ ನೀವೇ ಇವರಿಬ್ಬರು ನೋಡ್ಕೊಳ್ಳಿ. ನೋಡ್ಕೊಳ್ಳೇಬೇಕು, ಇಲ್ಲವಾದರೆ ನನ್ನ ಹಾಗೂ ಗುರುಗಳ ಶತ್ರುತ್ವ ಹೆಚ್ಚಾಗುತ್ತೆ. ಅಯ್ಯೋ, ಇವ್ರ ಪ್ರೀತಿ ಎಲ್ಲ ಈಗ್ಲೇ ಹುಟ್ಟಬೇಕಿತ್ತ? ನನ್ನ ಅನ್ಪ್ರಾಶನದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಯಾರಾದ್ರೂ ನನ್ ಬಗ್ಗೆ ಗಮನ ಕೊಡಿ. ಗುರುಗಳೇ, ನಿಮ್ಮ ಮಾತಿನಿಂದ ಒಬ್ಬ ದಾನವಿಗೆ ಕೋಪ ಬರ್ಸಿದ್ದೀರಾ. ಆಕೆ ಎದುರು ಯಾರಾದರೂ ಬಂದರೆ ಅವರು ನುಚ್ಚು ನೂರು ಆಗುತ್ತಾರೆ.
ನಾಲ್ಕು ದಾನವೀಯರು ನಮ್ಮ ಬಳಿ ಏಕೆ ಬರುತ್ತಿದ್ದಾರೆ? ನಿಮ್ಮ ಬಳಿಯಲ್ಲ, ಕೊತ್ವಾಲರ ಬಳಿ. ಆ ಹೆಂಗಸು ಯಾರೆಂದು ನನಗೆ ಹೇಳಿ ಈಗ. ಅಯ್ಯಯ್ಯ, ಯಾರೂ ಇಲ್ಲ. ಹಾಗಿದ್ದರೆ ಗುರುಗಳು ಸುಳ್ಳು ಹೇಳುತ್ತಿದ್ದಾರೆಯೇ? ಗುರುಗಳೇ, ಕೊತ್ವಾಲರ ರಕ್ಷಣೆಯನ್ನು ಮಾಡಿ, ಇಲ್ಲದಿದ್ದರೆ ಅವರ ಅಂತಿಮ ಸಂಸ್ಕಾರ ಹಿಂದೆ ಆಗುವುದು ಗುರುಗಳೇ. ಓ ಬಾಯಿ ಮುಚ್ಚಿ ಮೂರ್ಖರೇ, ಬಿರುಗಾಳಿಯು ನಮ್ಮತ್ತ ಬಂದಾಗ ಎಲ್ಲಕ್ಕಿಂತ ಮೊದಲು ನಮ್ಮ ದೋತಿಯನ್ನು ಭದ್ರ ಮಾಡಿಕೊಳ್ಳಬೇಕು. ಇವನಿಗೆ ಕೇವಲ ಒದೆ ಬೀಳುತ್ತದೆ. ನಾವಿಲ್ಲೇ ಇದ್ದರೆ ನಾವು ಸತ್ತೇ ಹೋಗುವೆವು. ಸರಿಯಾಗಿ ಹೇಳಿದ್ರಿ ಗುರುಗಳೇ, ನಿಮ್ ತಲೆ ಮೊದಲ ಬಾರಿ ಕೆಲಸ ಮಾಡಿದೆ. ಬಿರುಗಾಳಿ ನಮ್ಮತ್ತ ಬೀಸುವಷ್ಟರಲ್ಲಿ ನಾವು ಇಲ್ಲಿಂದ ಪಲಾಯನ ಮಾಡೋಣ. ನಡೆಯಿರಿ. ನಾನು ಆಸ್ಥಾನಕ್ಕೆ ಹೊರಡಬೇಕು. ಅದೇ ನಿನ್ನ ಪತಿಯ ಮೇಲೆ ಆಕ್ರಮಣ ಮಾಡುವೆಯಾ? ಪತಿಯನ್ನು ಹೊಡೆಯುವುದು ಪಾಪ. ಹೌದಾ? ಚರಂಜೀವಿ ವೆಂಕಟೇಶ್, ಅರೆ ಮಕ್ಕಳನ್ನು ಏಕೆ ಕರೆಯುತ್ತಿದ್ದೀಯಾ? ಪ್ರಸಾದ್ ವರುಣ್ ಮಣಿ, ಉತ್ತಪ್ಪ ಸುಂದ್ರಂ ಜಯಸೂರ್ಯ. ಏಕೆ ಇವರನ್ನು ಕರೆಯುತ್ತಿರುವೆ? ಮಕ್ಕಳೇ, ಏನು ಮಾಡುತ್ತಿದ್ದೀರಿ? ಏನೂ ಇಲ್ಲ ಅಮ್ಮ. ಹಾಗಿದ್ದರೆ ಯುದ್ಧಕ್ಕೆ ಸಿದ್ಧರಾಗಿ. ಆಕ್ರಮಣ! ಅನಂತ, ಒಳ್ಳೆಯ ಅತಿಥಿಯ ಕರ್ತವ್ಯವೇನೆಂದರೆ ಸ್ವಲ್ಪ ಸಮಯಕ್ಕೆ ಮಾತ್ರ ಬೇರೆಯವರ ಮನೆಯಲ್ಲಿರಬೇಕು. ಆನಂತರ ಅವರ ಮನೆಗೆ ಹೋಗಬೇಕು. ನಿಜ ಹೇಳಿದ್ರಿ, ಮತ್ತು ಹಾಗೆ ಆಗ್ಬೇಕು. ಇಲ್ಲ ಅಂದ್ರೆ ಅತಿಥಿಗಳಿಗೆ ಮರ್ಯಾದೆ ಹಾಗೂ ಗೌರವನೇ ಸಿಗಲ್ಲ. ಹಾ, ಸರಿಯಾಗಿ ಅರ್ಥ ಮಾಡ್ಕೊಂಡೆ. ತುಂಬಾ ಬುದ್ಧಿವಂತೆ ಅಮ್ಮ. ಹಾಗಾದ್ರೆ ನೀವು ಒಳ್ಳೆ ಅತಿಥಿಯ ಕರ್ತವ್ಯವನ್ನ ಪಾಲಿಸ್ಬೇಕು ಅಂತ ಅನಿಸ್ತಿಲ್ವಾ ಅನಂತ ಲಕ್ಷ್ಮಿ? ಹೌದು, ಆದ್ರೆ ಹಾಗ್ ನೋಡಕ್ಕೋದ್ರೆ ನಾನೀ ಮನೆ ಅತಿಥಿನೇ ಅಲ್ಲ. ಅಪ್ಪ ಅವ್ರ ಮನ್ಸಲ್ಲಿ ಈಗಾಗ್ಲೇ ಅವರು ಗೋವಿಂದನ ಹೆಂಡತಿ ಮತ್ತೆ ಈ ಮನೆ ಅವ್ರದೇ ಅನ್ಕೊಂಡಿದ್ದಾರೆ ಅಪ್ಪ. ಮತ್ತಿನ್ನೇನು? ನಾನಂತೂ ನಿಮ್ಮ ಹೆಂಡತಿಯ ಆತ್ಮೀಯ, ಪ್ರೀತಿಯ, ಬುದ್ಧಿವಂತೆ, ಇದೆಲ್ಲ ಅಸತ್ಯ. ಸಂಸ್ಕಾರವಿರುವ ವಿದ್ಯಾರ್ಥಿನಿ ಹಾಗೂ ಪಾಠ ಪೂರ್ಣವಾಗುವವರೆಗೂ ವಿದ್ಯಾರ್ಥಿ ಹೋಗಲು ಸಾಧ್ಯವಿಲ್ಲ. ನಿಮ್ ಪಾಠ ಅಂತೂ ಆಗ್ಲೇ ಮುಗೀತು. ಅಲ್ನೋಡಿ, ನೀವು ಪಾಯಸ ಮಾಡಿನೂ ಆಯ್ತು. ಆಹಾ, ನೋಡೋದಕ್ಕೆ ಎಷ್ಟು ಸ್ವಾದಿಷ್ಟವಾಗಿದೆ. ಈಗ ನೀವು ಖುಷಿಯಾಗಿ ಇಲ್ಲಿಂದ ಹೊರಡ್ಬೋದು. ಹಾ, ಅಯ್ಯೋ, ಅದೇ ಮಾಡಕ್ಕಾಗಲ್ಲ. ನಾನು ನನ್ನ ಅಣ್ಣನ ಮೇಲೆ ಆಣೆ ಮಾಡಿದ್ದೇನೆ. ನಾನು ಎಲ್ಲ ಅಡುಗೆಗಳನ್ನು ಶಾರದಾ ದೇವಿಯಿಂದ ಕಲಿಯುವವರೆಗೂ ನಾನು ಇಲ್ಲಿಂದ ಹೋಗಲು ಸಾಧ್ಯವೇ ಇಲ್ಲ. ಮತ್ತೆ ಅವೆಲ್ಲವನ್ನು ಕಲಿಯಲು 2-3 ತಿಂಗಳಂತೂ ಆಗುತ್ತದೆ ಅಲ್ಲವೇ? ನೀವೇ ಹೇಳಿ, ಸರಿಯಾಗಿ ಹೇಳ್ದೆ ತಾನೆ? ಇಲ್ಲ. ಏನಾಯ್ತು? ಚೆನ್ನಾಗಿದ್ದೀರಾ ತಾನೆ? ಈಗ ಚೆನ್ನಾಗಿದ್ದೀನಿ. ನೀನಿನ್ನೂ 2-3 ತಿಂಗಳು ಇಲ್ಲೇ ಇದ್ರೆ ಗುರುಗಳು ಖಂಡಿತವಾಗ್ಲೂ ನನ್ನ ಪ್ರಾಣ ತೆಗೆದ್ಬಿಡ್ತಾರೆ. ಬೇರೆ ಏನಾದ್ರೂನೇ ಯೋಚನೆ ಮಾಡ್ಬೇಕು ಅಪ್ಪ. ಇವರಿಬ್ರಲ್ಲಿ ಅನಂತ ಬುದ್ಧಿವಂತೆ. ಈ ಗೋವಿಂದನ್ಗೆ ಏನಾದ್ರೂ ಮಾಡಿ ಅರ್ಥ ಮಾಡಿಸ್ಬೇಕು. ಹೇಗ್ ಅರ್ಥ ಮಾಡಿಸೋದು, ಏನ್ ಮಾಡೋದು? ಗೋವಿಂದ, ಗೊಂಬೆ ತರ ಅಲ್ಲೇ ದ್ವಾರದ ಹತ್ರನೇ ನಿಂತಿರ್ತ್ಯಾ? ಆಹಾ, ಇಲ್ಲಿಂದ ಹೋಗೋದಿಕ್ಕೆ ಮನ್ಸೇ ಬರ್ತಿಲ್ಲ. ಅಯ್ಯೋ, ನಿನ್ಗಿನ್ನು ಏನೇನ್ ಅನ್ಸತ್ತೆ? ಮನ್ಸೊಮ್ಮೊಮ್ಮೆ ಊಹು ಅನ್ನುತ್ತೆ, ಕೆಲವೊಮ್ಮೆ ಲಬ್ಡಬ್ ಅನ್ನುತ್ತೆ, ಆಗಾಗ ಬಡ್ಬಡ್ ಅನ್ನುತ್ತೆ. ಓ ಫಡ್ಬಡ್ ಕುಮಾರ, ಸಾಕ್ ನಿಲ್ಸು. ಜಾಸ್ತಿ ಹಾರ್ಬೇಡ, ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದಕ್ಕೆ ನೀನು ಅತಿಥಿಗಳಿಂದ ದೂರ ಇರ್ಬೇಕು, ಅದ್ರಲ್ಲೂ ಅನಂತಳಿಂದ. ಸರಿಯಾಗಿ ಹೇಳಿದ್ರಿ, ಹಾಗೆ ಮಾಡ್ತೀನಿ. ಆದ್ರೆ ನನ್ನ ಕಾಲುಗಳು ತಾನೇ ಆ ಕಡೆ ಹೋಗ್ತಿವೆ. ಕತ್ತರಿಸ್ಬಿಡು ಅದನ್ನ. ಏನು ಅಂದ್ರೆ ನಿಯಂತ್ರಣದಲ್ಲಿಟ್ಕೋ, ನಿಯಂತ್ರಣದಲ್ಲಿ. ಹಾಗೆ ಮಾಡ್ತೀನಿ. ಆದ್ರೆ ಅವಳೇ ನನ್ನ ಹತ್ರ ಬಂದ್ರೆ ನಾನೇನ್ ಮಾಡ್ಲಿ? ಆಗ ನಾನೇ ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ತೀರಾ ಭಾವ? ನನಗೆ ಒಂದು ವಿಷಯ ಹೇಳು, ನಿನಗೆ ಯಾವ ಕೆಲ್ಸ ತುಂಬಾ ಹೊತ್ತು ತಗೊಳುತ್ತೆ? ಲೆಕ್ಕ ಹಾಕೋದು. ತುಂಬಾ ಒಳ್ಳೇದು. ಈಗ ಅಡ್ಗೆ ಮನೆಗೆ ಹೋಗು, ಅನ್ನಪ್ರಾಶನಕ್ಕೆ ಎಷ್ಟು ಲಾಡುಗಳು ತಯಾರಾಗಿದೆ ಅಂತ ಎಣ್ಸ್ ಹೋಗು. ನಡಿ. ನೀವ್ ಹೇಳ್ದಾಗ್ಲಿ ಭಾವ. ಗೋವಿಂದ, ಅಲ್ಲಿ ನೀವ್ ನನ್ ತಮ್ಮನ ಅಡಿಗೆ ಮನೆಗೆ ಯಾಕೆ ಕಳ್ಸಿದ್ದು? ಅಯ್ಯೋ, ಇವ್ರಿಬ್ರನ್ನ ಬೇರೆ ಮಾಡೋದಕ್ಕೆ ಒಬ್ರನ್ನಾದ್ರೂ ಒಳಗೆ ಬಂದಿ ಮಾಡ್ಬೇಕಲ್ವಾ? ಬೀಗ ಎಲ್ಲಿ? ನೀವ್ ನನ್ ತಮ್ಮನ್ ಒಳಗಡೆ ಬಂಧಿಸ್ತೀರಾ? ಇದರ ಅವಶ್ಯಕತೆ ಇದೆ ಶಾರದಾ.
ಹಾಗಾದ್ರೆ ಅವ್ನು ಊಟ ತಿಂಡಿಗೆ ಏನ್ ಮಾಡೋದು? ಓ ಮೂರ್ಖ ತಮ್ಮನ ಬುದ್ಧಿವಂತೆ ಅಕ್ಕ, ಅಡ್ಗೆ ಮನೇಲೆಲ್ಲ ಇದೆಯಲ್ಲ, ಈಗ ಬೀಗ ಎಲ್ಲಿ ಹೇಳು? ಅಲ್ಲಿ. ಅಮ್ಮ ಇವಳು ಒಳಗ್ ಹೋದ್ಲಾ? ಹಾ. ಅಯ್ಯೋ ಅಯ್ಯೋ ಹಾಕ್ಬೇಡಿ. ಹಾಕ್ತೀನಿ. ಅಯ್ಯೋ ಇಲ್ಲಿ ಕೇಳಿ. ನಾನ್ ಏನು ಕೇಳಲ್ಲ. ಈಗಷ್ಟೇ ನನ್ನ ಜವಾಬ್ದಾರಿ ಇಲ್ಲ ಅಂದಲ್ಲ, ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಈಗ ನಾನು ಬೀಗ ಹಾಕ್ತೆ, ಈ ಬೀಗದ ಕೈನ ಹೊರಗೆ ಹಾಕ್ದೆ. ಈಗ ಗೋವಿಂದ ಒಳಗೆ, ಅನಂತ ಹೊರಗೆ. ಇಬ್ರು ಒಂದಾಗಕ್ಕಾಗಲ್ಲ. ಮೂರ್ಖ. ಅವರಿಬ್ರು ಒಳಗಡೆನೆ ಇದ್ದಾರೆ. ಏನು? ಅಯ್ಯೋ, ಮೊದ್ಲೇ ಯಾಕೆ ಹೇಳಲಿಲ್ಲ? ನೀವ್ ಹೇಳಕ್ ಬಿಟ್ರಿ. ಬೇಗ ಹೋಗಿ ಬೀಗದ ಕೈ ಹುಡ್ಕೊಂಡ್ ಬನ್ನಿ, ಬೇಗ ಬಾಗಿಲು ತೆಗೀರಿ. ಅಯ್ಯೋ ದೇವ್ರೇ. ಅಯ್ಯೋ ಗುರುಗಳೇ, ಇಲ್ಲೋಡಿ, ಲೆಕ್ಕಾಚಾರದ ಪುಸ್ತಕಗಳು ಇಲ್ಲೇ ಇವೆ. ಅಂದರೆ ನಮ್ಮ ದಿವ್ಯ ದೃಷ್ಟಿಗೆ ಸರಿಯಾಗಿಯೇ ಗೋಚರಿಸಿದೆ. ಪಂಡಿತ ರಾಮಕೃಷ್ಣ ಆಸ್ಥಾನದಿಂದ ಮರಳಿ ಮನೆಗೆ ಬಂದಿದ್ದಾನೆ. ಶುಭಾಶಯಗಳು ಗುರುಗಳೇ, ಮೊದಲ ಬಾರಿ ನಿಮ್ಮ ದಿವ್ಯ ದೃಷ್ಟಿ ಕೆಲಸ ಮಾಡುತ್ತಿದೆ. ನಾವು ಅವನನ್ನು ಬಿಡುವುದಿಲ್ಲ. ಹರ ಹರ ಮಹಾದೇವ. ಗುರುಗಳು ಬನ್ನಿ ಅಮ್ಮ. ಎಲ್ಲಿ ನನ್ನ ತಂಗಿ ಎಂದು ಹೇಳಿ, ಇಲ್ಲವಾದರೆ ನಿಮ್ಮನ್ನು ಭಸ್ಮ ಮಾಡುತ್ತೇನೆ. ಶಾರದಾದೇವಿ, ನನ್ನ ಮುಗ್ಧ ತಂಗಿ ಎಲ್ಲಿ? ಮುಗ್ಧ ತಂಗಿ? ಮುಗ್ಧ ತಂಗಿ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಿಮ್ ಚತುರ ತಂಗಿ ಒಳಗಡೆ ಇದ್ದಾಳೆ. ಅವನೆಲ್ಲಿದ್ದಾನೆ? ಅವನು ಒಳಗೆ ಇದ್ದಾನೆ, ನಿಮ್ ತಂಗಿ ಜೊತೆ. ಅವನು ಒಳಗೆ ಇದ್ದಾನೆಯೇ? ಅಂದರೆ ಇಬ್ಬರು ಒಳಗಿದ್ದಾರೆಯೇ? ಅದು ಏನಾಯ್ತು ಗುರುಗಳೇ? ಏನಾಯ್ತು ಗುರುಗಳೇ? ಏನಾಯ್ತು? ಬೀಗದ ಕೈಯಲ್ಲಿ ಬೀಗದ ಕೈ ಸಿಕ್ತು. ಬೀಗದ ಕೈ ಬಾವಿಯೊಳಗ್ ಬಿತ್ತು. ಎಮ್ಮೆ ನೀರಿಗೆ ಬಿತ್ತು. ಲಮ, ಬಾವಿಯೊಳಗೆ ಬೀಗದ ಕೈ ಬಿದ್ದಿರೋದು. ಎರಡು ಒಂದೇ ಗುಂಡಪ್ಪ. ಗುರುಗಳಿಗಿದು ಗೊತ್ತಾದ್ರೆ ನನ್ನು ಬಾವಿಗೆ ತಳ್ತಾರೆ. ಯಾಕೆ? ಬೀಗದ ಕೈ ನಮ್ದಲ್ವಾ? ಆದ್ರೆ ಅವ್ರ ತಂಗಿ ಅಲ್ವಾ? ಈಗ ಬೀಗದ ಕೈ ಇಲ್ದೆ ಬೀಗ ಹೇಗ್ ತೆಗಿಲಿ? ಗುರುಗಳಿಗೆ ಗೊತ್ತಾದ್ರೆ ನನ್ ಪ್ರಾಣನೇ ತೆಗೆದ್ಬಿಡ್ತಾರೆ. ಅವರಿಬ್ಬರು ಒಟ್ಟಿಗೆ ಅಡಿಗೆ ಮನೆಯಲ್ಲಿದ್ದಾರೆಯೇ? ಅವರಿಬ್ಬರಿದ್ದಾರೆ ಮತ್ತು ನೀವು ಖುಷಿಯಾಗಿದ್ದೀರಿ. ನಿಮಗಿದರಿಂದ ಏನು ತೊಂದರೆ ಇಲ್ಲವೇ? ತೊಂದರೆ ಇಲ್ಲವೇ? ದೊಡ್ಡ ತೊಂದರೆ ಇದೆ, ತುಂಬಾ ದೊಡ್ಡ ತೊಂದರೆ. ಆದ್ರೆ ಏನ್ ಮಾಡೋದು? ನಮ್ಮ ಮನಸ್ಸು ಒಡೆದು ಹೋಗಿದೆ, ತುಂಬಾ ನೋವಾಗ್ತಾ ಇದೆ. ಹಾಗಾಗಲು ನೀವೇಕೆ ಬಿಟ್ಟಿರಿ? ಆದ ನಂತರವೂ ಸುಮ್ಮನೆ ಏಕೆ ಇದ್ದೀರಿ? ಹಾ, ಆದ್ರೆ ಗುರುಗಳೇ, ನಾವ್ ಏನ್ ಮಾಡಕ್ ಸಾಧ್ಯ? ನೀವೊಬ್ಬ ಸ್ತ್ರೀ, ಏನು ಬೇಕಾದರೂ ಮಾಡಬಹುದು. ಯಾರ ವಿರುದ್ಧವಾದರೂ ಧ್ವನಿ ಎತ್ತಬಹುದು. ಸ್ತ್ರೀ ಶಕ್ತಿ ಅಸಲಿ ಶಕ್ತಿ. ಭಯಪಡಬೇಡಿ, ನಾವು ನಿಮ್ಮ ಜೊತೆ ಇದ್ದೇವೆ. ನಾವೆಲ್ಲರೂ ಸೇರಿಕೊಂಡು ನಮ್ಮ ಸ್ತ್ರೀ ಶಕ್ತಿಯನ್ನು ತೋರಿಸೋಣ. ಆದರೆ ನಾವು ಸ್ತ್ರೀಯರಲ್ಲ ಗುರುಗಳೇ. ಹಾ. ಹಾಗಾದ್ರೆ ತೊಂದರೆ ಇಲ್ಲ. ನಾವೆಲ್ಲರೂ ಸೇರಿಕೊಂಡು ಅವರ ಸ್ತ್ರೀ ಶಕ್ತಿಯನ್ನು ತೋರಿಸೋಣ. ನಡೆಯಿರಿ, ಬಾಗಿಲನ್ನು ತೆರೆಯಿರಿ. ನಡೆಯಿರಿ. ಆ ಬಾಗಿಲು ತೆಗಿಯಕ್ಕಾಗಲ್ಲ. ಖಂಡಿತವಾಗಿ ತೆಗೆಯಬಹುದು, ಅವಶ್ಯವಾಗಿ ತೆಗೆಯಬಹುದು. ನೆನಪಿರಲಿ, ಸ್ತ್ರೀ ಶಕ್ತಿ. ಏನು ಸ್ತ್ರೀ ಶಕ್ತಿ? ಸ್ತ್ರೀ ಶಕ್ತಿ ಅನ್ನೋದು ಯಾವ ಬೀಗದ ಕೈಯೋ ಅಲ್ಲ, ಬಾಗಿಲು ತೆಗಿಯಕ್ಕೆ. ಹಾಗಿದ್ದರೆ ಬೀಗದ ಕೈಯಲ್ಲಿ ಎಷ್ಟು ಬಿಟ್ರು? ಎಸೆದ್ರ? ಎಸುದ್ರ? ಅವರೇ ಎಸ್ತಿದ್ದು. ಬೀಗದ ಕೈ ಅಂತೂ ಹೋಯ್ತು. ಈಗ ಬಾಗ್ಲು ಹೇಗ್ ತೆಗಿಯೋದು? ಅವ್ರಿಬ್ರನ್ನ ಹೊರಗೆ ಹೇಗ್ ತರೋದು ಗುಂಡಪ್ಪ? ಬೀಗದ ಕೈ ಇಲ್ದೆ ಬೀಗನ್ ತೆಗಿಯೋದಕ್ಕೆ ಏನಾದ್ರೂ ಒಂದ್ ದಾರಿ ಇರುತ್ತಲ್ವಾ? ಪಂಡಿತನಾಗಿ ನೀನೇ ನಾನ್ ಕೇಳ್ತಿದೀಯಾ?
ಇಲು ಯೋಚನೆ ಮಾಡಿ ಹೇಳ್ತೀನಿ. ಇಲು ಲಾಮ, ಏನಾದ್ರೂ ಯೋಚನೆ ಮಾಡ್ತೀನಿ. ಏನಾದ್ರೂ ಉಪಾಯ ಸಿಕ್ಕೇ ಸಿಗುತ್ತೆ. ಹಾ ಯೋಚನೆ ಮಾಡು ಯೋಚನೆ ಮಾಡು. ಅಯ್ಯೋ ದೇವರೇ, ಸ್ವತಃ ತಾವೇ ಕೋಣೆಯಲ್ಲಿ ಬಂದಿಯಾಗಿ ಬೀಗದ ಕೈಯನ್ನು ಎಸೆದು ಬಿಟ್ಟರೆ, ಅದು ತಮ್ಮ ಕುಟುಂಬದ ಎದುರಿನಲ್ಲಿಯೇ. ಛೀ ಛೀ ಛೀ, ಎಷ್ಟು ಅಯೋಗ್ಯ ನಿಮ್ಮ ಮಗ. ಹುಷಾರು, ನನ್ ಮಗಂಗೇನಾದ್ರೂ ಅಯೋಗ್ಯ ಅಂದ್ರೆ. ಶಾರದಾದೇವಿ, ನಾವು ನಿಮ್ಮ ಭಾಸ್ಕರನನ್ನು ಅಯೋಗ್ಯ ಎಂದು ಹೇಳಲಿಲ್ಲ. ಗುರುಗಳೇ, ಶಬ್ದ ನಮ್ದು, ಆದ್ರೆ ವಿಚಾರ ಅಮ್ಮಂದು. ಅವ್ರ ಮಗಂಗೆ ಅಯೋಗ್ಯ ಅನ್ಬೇಡಿ. ಆಹಾ ಶಾರದಾ, ಆಹಾ ಅಜ್ಜಿ, ಇದೆ ಅಲ್ವಾ ಪುತ್ರ ಪ್ರೇಮ ಅಂದ್ರೆ. ಮೊದಲನೇ ಬಾರಿ ನಿಮ್ಮ ಮೊಮ್ಮಗ ಅನ್ನಕ್ಕೆ ಹೆಮ್ಮೆ ಆಗ್ತಿದೆ. ನನ್ನ ಮಗ ಅಯೋಗ್ಯ ಅಲ್ಲ, ಸೋಂಬೇರಿ. ಅವನು ಸೋಂಬೇರಿ ಎಂದು ನಮಗೆ ತಿಳಿದಿದೆ. ಇಲ್ಲ ಅಮ್ಮ, ಅವರು ಸೋಂಬೇರಿ ಮಾತ್ರ ಅಲ್ಲ, ಅವರು ಅದು ಕೂಡ. ಗುರುಗಳೇ, ಸ್ವಲ್ಪ ಅದಂತೆ. ಪಂಡಿತ ರಾಮಕೃಷ್ಣರು ಅದಾದರೆ ನಾವು ಕೂಡ ಅದೇ. ಹಾಗಿದ್ದರೆ ನೀವು ಕಪಟಿಯೇ? ಇಲ್ಲ, ನಾವು ಶಕ್ತಿಶಾಲಿ ಪಂಡಿತ ತಾತಾಚಾರ್ಯರು. ಬೀಗದ ಕೈ ಇಲ್ಲದಿದ್ದರೇನಂತೆ, ನಾವು ಬೀಗವನ್ನೇ ಒಡೆಯುವೆವು. ನಾವು ಬೀಗವನ್ನು ಒಡೆಯುತ್ತೇವೆ. ಬನ್ನಿ. ಈಗ ಇಷ್ಟು ದೊಡ್ಡ ಬೀಗನ ಯಾರು ಹೊಡಿತಾರೆ? ನಾವು ಒಡೆಯುತ್ತೇವೆ, ಇನ್ಯಾರು ಒಡೆಯುವರು? ನಾವು ಇವರಿಗೆ ಸಹಾಯ ಮಾಡುತ್ತೇವೆ. ಹಾ, ಹೊಡಿರಿ. ಅದಾದ್ಮೇಲೆ ಬೀಗ ಹೊಡೆದವ್ರ ತಲೆನ ನಾನ್ ಹೊಡಿತೀನಿ. ಹಾಗಿದ್ದರೆ ನಾವು ನಾವು ಸಹಾಯ ಸಹಾಯ ಮಾಡುವುದಿಲ್ಲ. ಮಾಡುವುದಿಲ್ಲ. ಬಾರನಿ. ನಾನಿರೋವರೆಗೂ ಈ ಬೀಗನ ಯಾರು ಹೀಗೆ ಮುಟ್ಟಕ್ಕೂ ಸಾಧ್ಯ ಇಲ್ಲ. ಅಮ್ಮ, ಇದೇನು ಮಾತನಾಡುತ್ತಿರುವಿರಿ ನೀವು? ಒಳಗಡೆ ಒಬ್ಬ ಪುರುಷ ಮತ್ತು ಸ್ತ್ರೀ ಇದ್ದಾರೆ, ಆದರೆ ನೀವು ಮಾತ್ರ ಬೀಗ ಹೊಡೆಯಲು ಬಿಡುತ್ತಿಲ್ಲ. ಅಂತದ್ದೇನಿದೆ ಈ ಹಳೆಯ ಬೀಗದಲ್ಲಿ? ಅದು ನಮ್ ಕುಟುಂಬದ ರಹಸ್ಯ, ನಾನ್ ಯಾರಿಗೂ ಹೇಳಲ್ಲ. ನಾವು ಕೂಡ ನಿಮ್ಮ ಕುಟುಂಬದವರ ಹಾಗೆಯೇ ಅಲ್ಲವೇ? ಗುರುಗಳೇ, ಕುಟುಂಬದ ಹಾಗೆಯೇ ನೀವು ನಿಮ್ಮ ತಂಗಿಯ ಸಂಬಂಧವನ್ನು ಈ ಕುಟುಂಬಕ್ಕೆ ಮಾಡಿಕೊಟ್ಟಿರುವಿರೆ. ಇಲ್ಲ, ನಾವು ಕುಟುಂಬದವರ ಹಾಗೆ ಅಲ್ಲ. ನಿಮಗೆ ನಿಮ್ಮ ಕುಟುಂಬದ ರಹಸ್ಯ ಹೇಳಲು ಇಷ್ಟವಿಲ್ಲದಿದ್ದರೆ ಹೇಳಲೇಬೇಡಿ. ಆದರೆ ನಾವು ಹೇಳುತ್ತೇವೆ, ಒಂದು ವೇಳೆ ನೀವು ಈ ಬೀಗವನ್ನು ಒಡೆಯಲು ನಮಗೆ ಬಿಡದಿದ್ದರೆ ನಾವು ಈ ಬಾಗಿಲನ್ನೇ ಮುರಿದು ಹಾಕುತ್ತೇವೆ. ಮುರ್ದ್ ಹಾಕಿ, ನಿಮ್ ಕೈಲಾದ್ರೆ ಮುರ್ದ್ ಹಾಕಿ. ಆದ್ರೆ ನೆನ್ಪಿರ್ಲಿ, ನನ್ ಬೀಗಕ್ಕೆ ಒಂದ್ ಚಿಕ್ಕ ಗೆರೆನೂ ಬೀಳ್ಬಾರ್ದು, ಅದು ಅಲ್ಲಾಡ್ಲೂಬಾರ್ದು. ಸರಿ, ನಿಮ್ಮ ಬೀಗಕ್ಕೇನೂ ಆಗುವುದಿಲ್ಲ. ದನಿಮನೆ, ಹೇಳಿ ಗುರುಗಳೇ. ನಾವು ಈ ಬೀಗವನ್ನು ಹಿಡಿದುಕೊಳ್ಳುತ್ತೇವೆ. ನೀವು ಹಿಂದೆ ಹೋಗಿ ವೇಗವಾಗಿ ಓಡಿ ಬಂದು ಈ ಬಾಗಿಲನ್ನು ಗುದ್ದಿ ಇದನ್ನು ಮುರಿದು ಹಾಕಿ. ಆಗಲಿ ಗುರುಗಳೇ, ನಿಮ್ಮ ಆಜ್ಞೆಯಂತೆ ಆಗಲಿ. ಅದು ಗಟ್ಟಿಯಾದ ತುಂಬಾ ಹಳೆಯ ಬೀಗ. ಅದನ್ನ ಒಡೆದು ಹಾಕೋದಕ್ಕೆ ತುಂಬಾ ದೊಡ್ಡ ವಸ್ತುನೇ ಬೇಕಾಗುತ್ತೆ ಗುಂಡಪ್ಪ. ಧನಿ, ನಾವೀಗ ಗೂಳಿಯಂತೆ ನುಗ್ಗುವೆವು ಹಾಗೂ ಆನೆಯಂತೆ ಗುದ್ದುವೆವು. ನಮಗೆ ಆಗಾಗ ಮಾತ್ರ ಒಳ್ಳೆಯ ಅವಕಾಶ ಸಿಗುತ್ತದೆ. ಇಂದು ನಾವು ಉಪಯೋಗಿಸಿಕೊಳ್ಳೋಣ. ನಡಿ ನುಗ್ಗು. ಸಿಕ್ತು ದೊಡ್ಡ ವಸ್ತು. ನನ್ ಕಾಲು. ಅಯ್ಯೋ, ನಿನ್ ಕಾಲಲ್ಲ, ನಿನ್ ಕಾಲ್ ಕೆಳಗಿರೋ ಕಲ್ಲು. ಈಗ ಆ ಕಲ್ಲಿಂದಲೇ ಆ ಬೀಗನ ತೆಗೆಯೋದು. ಏನೂ ತೊಂದ್ರೆ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಮತ್ತೆ ಪ್ರಯತ್ನ ಪಟ್ರೆ ಖಂಡಿತ ಗೆಲುವು ಸಿಗುತ್ತೆ. ದನಿಮನೆ, ಹೇಳಿ. ನಡೀರಿ ಇಲ್ಲಿಂದ. ಏನಾಯ್ತು? ದೊಡ್ಡ ಪಂಡಿತ ಆಗಿ ಇಷ್ಟು ಬೇಗ ನಿಮ್ ಸೋಲನ್ನು ಒಪ್ಕೊಂಡ್ಬಿಟ್ರಾ? ಇಲ್ಲ, ನಾವು ಸೋಲನ್ನು ಒಪ್ಪಿಕೊಂಡಿಲ್ಲ. ಸೋಲನ್ನು ಒಪ್ಪಿಕೊಳ್ಳುವುದು ನಮ್ಮ ಜಾಯಮಾನದಲ್ಲೇ ಇಲ್ಲ. ನಾವು ಬರುತ್ತೇವೆ, ಮತ್ತೆ ಬರುತ್ತೇವೆ. ನಾವು ಈ ಬಾರಿ ತರುವ ವಸ್ತುವಿನಿಂದ ಈ ಬಾಗಿಲು ಮುರಿದು ಹೋಗುವುದು ಹಾಗೂ ಪಂಡಿತ ರಾಮಕೃಷ್ಣನ ಕುಟುಂಬದ ಗೌರವವು ಮುರಿದು ಹೋಗುವುದು.
ಕ್ಷಣದಲ್ಲಿ ಮುಖಾಮುಖಿ ಆಗಲಿದ್ದಾರೆ. ಅಯ್ಯೋ, ಇವಾಗ ಏನಾಗುತ್ತೋ?